ಸಿನಿಮಾ ಮಾಡಲಿಲ್ಲ ಅಂದರೆ ಮಾಡೋದೇ ಇಲ್ಲ ಅಂತ ಹೇಳ್ತೀರಾ? ಈಗ ನಾನು ಒಟ್ಟಿಗೆ ಬರ್ತಾ ಇದ್ದೀನಿ, ಒಟ್ಟಿಗೆ ಬರ್ತಾ ಇದ್ದೀರಲ್ಲ ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ? ಎಲ್ರಿಗೂ ನಮಸ್ಕಾರ. ನಮ್ಮ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇತ್ತೀಚೆಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ರು. ಅಭಿಮಾನಿಗಳು ಕೂಡ ಸಂಭ್ರಮದಿಂದ ಅವರಿಗೆ ಶುಭಾಶಯಗಳನ್ನು ಕೂಡ ತಿಳಿಸಿದರು. ನಾನು ಕೂಡ ಒಂದು ವಿಡಿಯೋ ಮೂಲಕ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದೆ. ಈ ಅವತ್ತಿನ ಹುಟ್ಟುಹಬ್ಬದ ಸಂದರ್ಭದಂದು ಅವರ 2 ಸಿನಿಮಾಗಳು ಅಂದರೆ ಪಿನಾಕ ಮತ್ತು ಬೃಂದಾವಿಹಾರಿ ಸಿನಿಮಾಗಳು ಬಿಡುಗಡೆ ದಿನಾಂಕವನ್ನು ಘೋಷಣೆ ಮಾಡಿದ್ದು. ಆದರೆ ಅಕ್ಟೋಬರ್ 2ನೇ ತಾರೀಕು, ಅಕ್ಟೋಬರ್ 16ನೇ ತಾರೀಕು ಈ ಥರ 2 ಸಿನಿಮಾಗಳು 15 ಡೇಸ್ 15 ದಿನಗಳ ಅಂತರದಲ್ಲಿ ಬಿಡುಗಡೆ ಆಗೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ನನಗೂ ಒಂಚೂರು ಎಲ್ಲೋ ಇದು ಅಂದರೆ ಕೃಷ್ಣಂ ಪ್ರಣಯ ಸಖಿಯಾಗಿ 2 ವರ್ಷಗಳ ನಂತರ ವರ್ಷಕ್ಕೊಂದು ಸಿನಿಮಾ ಬರಬೇಕನ್ನೋದು ಈಗ ಎಲ್ಲ ನಾಯಕ ನಟರು ಅಥವಾ ಎಲ್ಲ ಅಭಿಮಾನಿಗಳಾಗಿರ್ಬೋದು, ಚಲನಚಿತ್ರ ಚೇಂಬರ್ನಲ್ಲೇ ಕೂಡ ಈ ಮಾತು ನಡೀತಾ ಇದೆ. ಸ್ಟಾರ್ಗಳು ಅನ್ಸ್ಕೊಂಡಂಥ ಎಲ್ಲ ಕಲಾವಿದರು ವರ್ಷಕ್ಕೆ 2 ಅಲ್ಲ, ಅಟ್ಲೀಸ್ಟ್ 1 ಸಿನಿಮಾ ಮಾಡಿದರೆ ಸಾಕು ಅನ್ನೋ ಥರ. ಬಟ್ ಗಣೇಶ್ ಅವರು 2 ವರ್ಷ ಗ್ಯಾಪ್ ತೊಗೊಂಡು 2 ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಮಾಡ್ತಾ ಇದ್ರಲ್ಲ ಅಂದಾಗ ಸಹಜವಾಗಿ ಕುತೂಹಲ ಜೊತೆಗೆ ಭಯ ಅನ್ನೋದಕ್ಕಿಂತ ಹೆಚ್ಚಾಗಿ, ಯಾಕೆಂದರೆ ಒಂದು ಫೇಲಾಗಿ 1 ಹಿಟ್ ಆಗಿಬಿಟ್ರೆ 2 ಕಷ್ಟ ಆಗ್ಬಿಡುತ್ತೆ, 2 ಹಿಟ್ ಆಗಿಬಿಟ್ರೆ ಅದೇನೋ ಅನಿಸಲ್ಲ. ಯಾಕೆ ಅಂತಂದರೆ ಬೃಂದಾವಿಹಾರಿ ಈಗ ಆಲ್ರೆಡಿ ರಾಧೆ ರಾಧೆ ಹಾಡು, ರಾಮ ರಾಮ ಹಾಡು ತುಂಬ ಸೂಪರ್ ಡೂಪರ್ ಹಿಟ್ ಆಗಿಬಿಟ್ಟಿದೆ. ಬಟ್ ಪಿನಾಕ ಬಗ್ಗೆ ಯಾವುದೇ ರೀತಿ ಏನು ಒಂದು ಟೀಸರ್ ಆಗಲಿ, ಫಸ್ಟ್ ಪೋಸ್ಟರ್ ಮಂತ್ರವಾದಿ ಗೆಟಪಲ್ಲಿ ಗಣೇಶ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಮಂತ್ರವಾದಿ ಮತ್ತು ಪಿನಾಕ ರಾಜನಾಗಿ 2 ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಸುದ್ದಿ ಆಗಿತ್ತು. ಅಷ್ಟು ಬಿಟ್ಟರೆ ಯಾವುದೇ ಕಾರಣಕ್ಕೂ ಸಿನಿಮಾ ಏನಾಗಿದೆ, ಏನು ಆಗ್ತಾ ಇದೆ ಅನ್ನೋದ್ರೊಳಗೆ ಮಾಹಿತಿನೇ ಇರಲಿಲ್ಲ. ಸೊ ಫಸ್ಟ್ ಲುಕ್ ಪೋಸ್ಟ್ರು ಬಿಟ್ಬಿಟ್ಟು, ಗಣೇಶ್ ಅವರ ಬರ್ತಡೇ ದಿನ ಪೋಸ್ಟ್ರು ಬಿಟ್ಬಿಟ್ಟು ಸಡನ್ಲಿ ಅಕ್ಟೋಬರ್ ಮೊದಲೇ ವಾರದಲ್ಲಿ ರಿಲೀಸ್ ಅಂತ ಹೇಳಿದಾಗ ಒಂದಿಷ್ಟು ನಾನು ಕೂಡ ಅಂದ್ಕೊಂಡೆ, ಇದು ಪ್ರಚಾರ ಏನಾದರೂ ಬರಬೇಕಾಗಿತ್ತಲ್ಲ, ಅಟ್ಲೀಸ್ಟ್ ಟೀಸರು ಏನೋ ಒಂದು ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡೆ. ಬಟ್ ಇವತ್ತು ಆ ಚಿತ್ರದ ಒಂದು ಪತ್ರಿಕಾಗೋಷ್ಠಿ ನಡೀತು. ಹೀಗಾಗಿ ರಂಗಾಯಣ ರಘು ಅವರು, ಸಾಧು ಕೋಕಿಲ್ ಅವರು, ಗಣೇಶ್ ಅವರು, ಚಿತ್ರದ ನಾಯಕಿ, ಇಡೀ ಚಿತ್ರತಂಡದವರು ಕೂಡ ತಮ್ಮ ಅನುಭವಗಳನ್ನ ಆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ಕೊಂಡ್ರು. ಗಣೇಶ್ ಅವ್ರಿಗೆ ಈಗ ಹೊಸದಾಗಿ ಬಿರುದು ಕೊಟ್ಟಿದ್ದಾರೆ ಬೃಂದಾವಿಹಾರಿ ಸಿನಿಮಾ ತಂಡದವರು ಗೋಲ್ಡನ್ ಮೆಗಾ ಸ್ಟಾರ್ ಅಂತ. ಬಟ್ ಸಾಧು ಕೋಕಿಲ್ ಅವರು ಮಾತಾಡ್ತಾ ಇವರು ಮೆಗಾ ಸ್ಟಾರ್ ಗಣೇಶ್ ಯಾಕೆ ಆಗಬಾರ್ದು, ಮೆಗಾ ಸ್ಟಾರ್ ಅಂತ ಯಾಕೆ ಆಗಬಾರ್ದು ಅಂತಲೂ ಕೂಡ ತುಂಬ ಪ್ರೌಡ್ಫುಲ್ ಆಗಿ ಹೇಳಿದ್ರು. ಹೌದಲ್ವಾ, ಎಲ್ಲ ಒಂದೇನೆ ಅಲ್ವಾ. ಇನ್ನು ಗಣೇಶ್ ಅವರು ಕೂಡ ತಮ್ಮ ಈ ಹಿಂದೆ ಬಂದಂಥ ದಾರಿನ ಮರ್ತಿಲ್ಲ. ಅವರು ಕಾಮಿಡಿ ಟೈಮ್ ಗಣೇಶ್ ಆದರೂ ಅನ್ನೇ, ಗೋಲ್ಡನ್ ಸ್ಟಾರ್ ಗಣೇಶ್ ಆದರೂ ಅನ್ನೇ, ಗೋಲ್ಡನ್ ಮೆಗಾ ಸ್ಟಾರ್ ಗಣೇಶ್ ಆದರೂ ಅನ್ನೇ, ನಾನಿರೋದೇ ಹೀಗೆ ಅಂತಲೇ ಹೇಳಿದ್ರು. ಸೊ ಆ ಟೀಸರ್ ಕೂಡ ಜಲಕ್ಕೂ ಕೂಡ ಯೂಟ್ಯೂಬ್ ಚಾನಲಲ್ಲೂ ಬಿಡುಗಡೆ ಆಯಿತು, ಅಲ್ಲೂ ಕೂಡ ಪ್ರಸಾರನೂ ಕೂಡ ಆಯಿತು. ಅಂದರೆ ಪಿನಾಕ ರಾಜನಾಗಿ ಉದ್ದುದ್ದ ಕೂದಲ ಬಿಟ್ಕೊಂಡು ಆ ಕತ್ತಿ ಇಟ್ಕೊಂಡು ಗಣೇಶ್ ಅವರು ಕಾಣಿಸ್ಕೊಳ್ತಿದ್ರೆ ಅಂದರೆ 2 ಪಾತ್ರಗಳಲ್ಲಿ. ಬಹುಶಃ ನನಗೆ ಟೀಸರ್ ನೋಡಿದ್ಮೇಲೆ ಒಂದು ಇಂಪ್ರೆಸಿವ್ ಅನ್ನಿಸ್ತು, ಕುತೂಹಲ ಮೂಡ್ಸೋಕ್ಕೂ ಸ್ಟಾರ್ಟ್ ಆಯಿತು ಸಿನಿಮಾದ ಬಗ್ಗೆ. ಅರೆ ನಾವೇನೋ ಅಂದ್ಕೊಂಡ್ವಿ, ಚೆನ್ನಾಗಿ ಬರ್ತಾ ಇದೆ ಸಿನಿಮಾ, ಚೆನ್ನಾಗಿ ಬಂದಿದೆ ಸಿನಿಮಾ ಅಂತ ಅನ್ನಿಸ್ತು. ಎಡಿಟಿಂಗು ಚೆನ್ನಾಗಿದೆ, ಎಡಿಟಿಂಗು ಕೂಡ ಚೆನ್ನಾಗಿ ಬಂದಿದೆ. ಬಹುಶಃ ಈ ಟೀಸರ್ ನೋಡಿದ್ಮೇಲೆ ನನಗನ್ಸೋದು ಏನಾದರೂ ಇದು ಟೈಮ್ ಟ್ರಾವೆಲ್ ಕಥೆನಾ ಅಂತ ಅನ್ನಿಸ್ತಾ ಇದೆ. ನೀವು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ ಈ ಟೀಸರ್. ಸೊ ಗಣೇಶ್ ಅವರು ಅಂದರೆ ಇವಾಗ ತುಂಬ ಜನ ಅಂದ್ಕೊಳ್ಳೋದೇನೆಂದರೆ ಗಣೇಶ್ ಅವ್ರನ್ನ ಒಂದಂದರೆ ಆ್ಯಕ್ಷನ್ ಲುಕ್ಕು ಮತ್ತು ಕಾಮಿಡಿ ರೋಲಲ್ಲಿ ಲವರ್ ಬಾಯ್ ಆಗಿದ್ದರೆ ಚಂದ ಅಂತ ಅನಿಸುತ್ತೆ. ಬಟ್ ಗಣೇಶ್ ಅವರು ಹೇಳಿದ್ರಲ್ಲ, ನನಗೆ 17 ವರ್ಷದ ಮಗಳಿದ್ದಾಳೆ, ಹೀಗಾಗಿ ಮತ್ತು ಇವಾಗಲೂ ಲವ್ ಸ್ಟೋರಿ ಮಾಡ್ತಾ ಹೋದ್ರೆ ಹೇಗೆ, ಒಂದಿಷ್ಟು ಪ್ರಯೋಗಗಳನ್ನ ಮಾಡ್ತಾ ಹೋಗೋಣ ಅಂದ್ಕೊಂಡೆ ಈ ಸಿನಿಮಾ ಮಾಡಿದ್ದೀನಿ ಅಂತ ಹೇಳಿದ್ರೆ, ಆಫ್ಕೋರ್ಸ್ ಬೃಂದಾವಿಹಾರಿ ಬರುತ್ತೆ, ತಮ್ಮ ಸುಖಾಗಮನ ವಹಿಸುವ ಸಿನಿಮಾನೂ ಕೂಡ ಬರುತ್ತೆ. ಅದು ನನ್ನ 20ನೇ ವರ್ಷದ ಜರ್ನಿಯ ಒಂದು ಟ್ರಿಬ್ಯೂಟ್ ಮಾಡ್ತಿದ್ರೆ ನಿರ್ದೇಶಕ ರಾಮನಹಳ್ಳಿ ಜಗನ್ನಾಥ್ ಅವರು ಅಂತಲೂ ಕೂಡ ಹೇಳಿದ್ರು. ಪಿನಾಕ ಟೀಸರ್ ನೋಡಿದ್ಮೇಲೆ ನನಗೂ ಒಂದು ಭರವಸೆ ಮೂಡೋಕ್ಕೆ ಸ್ಟಾರ್ಟ್ ಆಯಿತು. ರಂಗಾಯಣ ರಘು ಅವರು ಮತ್ತು ಸಾಧು ಕೋಕಿಲ್ ಅವರು ಅದರಲ್ಲಿ ಇದ್ದಾರಂತೆ, ಬಟ್ ಅವರು ಅದು ಶೂಟ್ ಮಾಡಿಲ್ಲ ಅಂತ ಏನೇನು ಒಂದಿಷ್ಟು ಕಾಮಿಡಿಯಾಗಿ ಹೇಳಿದ್ರು. ಬಟ್ ಆ ಟೀಸರ್ ನೋಡಿದ್ಮೇಲೆ ನಮಗೊಂದು ಭರವಸೆನೂ ಮೂಡ್ತು. ನಾಯಕಿ ಮೇಲೂ ನಾಯಕಿ ಇಂಟ್ರೊಡಕ್ಷನ್ ಆಗಿರ್ಬೋದು, ಅದು ಚೆನ್ನಾಗಿ ಬಂದಿದೆ. ಸೊ ಗಣೇಶ್ ಅವರ ಬರ್ತಡೇಗೆ ಅದೊಂದು ರೀತಿ ಸರ್ಪ್ರೈಸ್ ಮತ್ತು ಒಂದು ಖುಷಿಯ ಉಡುಗೊರೆ ಅಂತಲೂ ಕೂಡ ಹೇಳ್ಬೋದು. ಜೊತೆಗೆ ಅಲ್ಲಿ ಒಂದು ಕ್ವಶನ್ಸ್ ಕೂಡ ಬಂತು, ಯಾಕೆ 15 ದಿನಗಳ ಗ್ಯಾಪ್ ಮಾತ್ರ ಸಾಕಾ, ಅಂದರೆ ಒಂದು ಸಿನಿಮಾಗೂ ಗಣೇಶ್ ಅವರು ಹೇಳಿದ್ರು, ಅಲ್ಲ ಸಿನಿಮಾ ಮಾಡಲಿಲ್ಲ ಅಂದರೆ ಮಾಡೋದೇ ಇಲ್ಲ ಅಂತ ಹೇಳ್ತೀರಾ? ಈಗ ನಾನು ಒಟ್ಟಿಗೆ ಬರ್ತಾ ಇದ್ದೀರಲ್ಲ ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ ಅಂತ ಹೇಳಿದ್ರು. ಬಟ್ ಒಟ್ಟಿಗೆ ಬರ್ತಾ ಇದ್ದಾರೆ, ಬಟ್ ಗ್ಯಾಪ್ ತೊಗೊಂಡು ಬರಲಿ, ಒಂದು ಸಿನಿಮಾಗೂ ಕ್ಲ್ಯಾಶ್ ಆಗೋದು ಬೇಡ. ಆ್ಯಸ್ ಅ ಅಭಿಮಾನಿಯಾಗಿ ನಾನು ಕೇಳ್ಕೊಳ್ಳೋದು ಅಷ್ಟೇ. ಬಟ್ ಗಣೇಶ್ ಅವರು ಏನು ಹೇಳಿದ್ರು ಅಂದರೆ, ಇಲ್ಲ ಅದಕ್ಕಿನ್ನೂ 3 ತಿಂಗಳ ಟೈಮ್ ಇದೆ, ಈಗ ಜುಲೈ ತಾನೇ, ಜುಲೈ 6ನೇ ತಾರೀಕು, ಇನ್ನೂ ಅಕ್ಟೋಬರ್, ಇನ್ನೂ 3 ತಿಂಗಳ ಗ್ಯಾಪ್ ಇದೆ. ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಚಿತ್ರತಂಡದವರು, ಬಟ್ ಅದ್ರ ಬಗ್ಗೆ ಮಾತಾಡಿ ನೋಡ್ತೀನಿ. ಬಟ್ ಈಗ ಸದ್ಯಕ್ಕೆ ಪಿನಾಕ
ಅದಾದಮೇಲೆ ಬೃಂದಾ ವಿಹಾರಿ ಬರುತ್ತೆ. ಆ್ಯಸ್ ಯೂಸ್ವಲ್ ಈಗ ಡಿಜಂಗು ಕೃಷ್ಣಮೂರ್ತಿ ಮತ್ತು ಯುವರ್ ಸಿನ್ಸಿಯರ್ಲಿ ರಾಮ್ ಈ ಸಿನಿಮಾಗಳ ಬಗ್ಗೆ ಅವರೇನೂ ಮಾತಾಡಲಿಲ್ಲ. ಬಟ್ ತಮ್ಮ ಸುಖಾಗಮನ ಬಯಸುವ ಚಿತ್ರದ ಬಗ್ಗೆನೂ ಹೇಳಿದ್ರು. ಬಹುಶಃ ಅದು ಇದೇ ವರ್ಷ ಅಂದರೆ ಬುಕ್ ಮೈ ಶೋ ಆ್ಯಪಲ್ಲೂ ಕೂಡ ಅದು ಡಿಸೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತಲೂ ಕೂಡ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಡೇಟೆಲ್ಲ ಮೆನ್ಷನ್ ಮಾಡಿದರೆ ಅದು ಕೂಡ ಇದೇ ವರ್ಷ ಬರುತ್ತೆ ಅಂತಲೂ ಕೂಡ ಹೇಳಿದ್ರು. ಬಟ್ ಅದು ನೋಡಬೇಕು. ಬಟ್ ಇವೆರಡು ಸಿನಿಮಾ ಮಾತ್ರ ಪಕ್ಕಾ ಫಿಕ್ಸು ಅಂತ ಹೇಳಿದ್ದಾರೆ. ಪಿನಾಕ ರಾಜನಾಗಿ ಗಣೇಶ್ ಅವರು ಚೆನ್ನಾಗೂ ಕಾಣಿಸ್ತಾರೆ. ಬಟ್ ಈ ಒಂದಿಷ್ಟು ಎಕ್ಸ್ಪೆರಿಮೆಂಟ್ಗಳು ಅಂದರೆ ಗಿಮಿಕ್ ಅಂತ ಒಂದು ಸಿನಿಮಾ ಬಂತು, ಮದುವೆ ಮನೆ, ಈ ಥರ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಸ್ವಲ್ಪ ಒಪ್ಕೊಳ್ಳೋದು ಕಷ್ಟ ಆ್ಯಸ್ ಎ ಫ್ರಾಂಕ್ಲಾಗಿ ಹೇಳೋದು ಅಂತಂದರೆ. ಬಟ್ ನನಗೆ ಅಂತೂ ಈ ಟೀಸರ್ ನೋಡಿದ್ಮೇಲೆ ಒಂದು ಭರವಸೆ ಮೂಡಿಸ್ತು. ಧನಂಜಯ್ ಅವರು ಈ ಸಿನಿಮಾನ ಡೈರೆಕ್ಷನ್ ಮಾಡಿದ್ದಾರೆ. ಅಂದರೆ ಬಾಹುಬಲಿ ಟೀಮ್ನವರೇ ಎಡಿಟಿಂಗ್ ಮಾಡಿದ್ದಾರೆ ಆ ಗ್ರಾಫಿಕ್ಸು ಅದೆಲ್ಲ ಅಂತ ಹೇಳಿದ್ರು. ಪ್ಯಾನ್ ಇಂಡಿಯಾ ಲೆವೆಲಲ್ಲೂ ಕೂಡ ಈ ಸಿನಿಮಾ ಬರ್ತದೆ. ಯಾಕೆಂದರೆ ಪಿನಾಕ ಅನ್ನೋದನ್ನು ಕೂಡ 5 ಭಾಷೆಯಲ್ಲೂ ಕೂಡ ಅವರು ತೋರಿಸಿದ್ರು. ಬಟ್ ಗಣೇಶ್ ಅವ್ರು ಹೇಳಿದ್ದೇನೆಂದರೆ, ನಾನು ಕನ್ನಡದ ನಟ, ನೋಡೋಣ, ಟ್ರೈ ಮಾಡೋಣ, ಆ್ಯಸ್ ಎ ಬಿಸ್ನೆಸ್ ಪರ್ಪಟೇಸಿಂದಲೂ ಕೂಡ ನೋಡಬೇಕಾಗತ್ತೆ, ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿದ್ರು. ಬಟ್ ಫಸ್ಟ್ ಕನ್ನಡದಲ್ಲೇ ರಿಲೀಸ್ ಆಗುತ್ತೆ. ಅದಾದಮೇಲೆ ಬೇಡಿಕೆ ಬಂದರೆ ತೆಲುಗು, ತಮಿಳು, ಹಿಂದಿ ಎಲ್ಲ ಭಾಷೆಯಲ್ಲೂ ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಆಗಲಿ, ಈಗೆಲ್ಲ ಸಿನಿಮಾಗೆಲ್ಲ ಗಡಿ ಭಾಷೆ, ಗಡಿ ಆಗಿರ್ಬೋದು ಭಾಷೆ ಯಾವುದು ಬೇರೆ ಅಂತ ಏನು ಇಲ್ಲ. ಅಲ್ಲಿರೋರು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾರೆ, ನಮ್ಮವ್ರು ಮಾಡ್ತಿದ್ದಾರೆ. ಸೊ ಮಾಡಲಿ, ಒಳ್ಳೇದಾಗಲಿ ಅಂತಲೂ ಕೂಡ ನಾನು ಹಾರೈಸ್ತೀನಿ, ಶುಭ ಹಾರೈಸ್ತೀನಿ. ನೀವು ಕೂಡ ಈ ಟೀಸರ್ ನೋಡಿ, ನಿಮಗೂ ಕೂಡ ಇಂಪ್ರೆಸ್ ಆಗುತ್ತೆ. ಸಿನಿಮಾದ ಬಗ್ಗೆ ಏನು ಇಷ್ಟು ದಿನ ಏನು ಕೇಳ್ತಾ ಇದ್ರಲ್ಲ, ಫಸ್ಟ್ ಪೋಸ್ಟರ್ ಆಗಿರ್ಬೋದು, ಟೀಸರು ಏನಿಲ್ಲ ಅಂತ. ಸೊ ಇನ್ನು ಒಂದೊಂದೇ ಬಿಡ್ತಾ ಹೋಗ್ತಾರೆ. ಈಗ ಟೀಸರ್ ಬಂತು, ಟ್ರೈಲರು, ಫಸ್ಟ್ ಲುಕ್ ಪೋಸ್ಟರು, ಸಾಂಗ್ಸ್ಗಳು ಎಲ್ಲ ಬಿಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ನಿರೀಕ್ಷೆನೂ ಮೂಡ್ತು ಸಿನಿಮಾದ ಮೇಲೆ. ಸೊ ಒಳ್ಳೇದಾಗಲಿ, ಇಡೀ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ.